ಪಾಠವನ್ನು ಕಲಿಸಿ ಪರೀಕ್ಷೆ ಇಡುವುದು ವಿದ್ಯೆ, ಪರೀಕ್ಷೆ ಇಟ್ಟು ಪಾಠವನ್ನು ಕಲಿಸುವುದು ಜೀವನ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನನ್ನ ಸ್ವೀಟ್ ಸಿಸ್ಟರ್ ಮನೆಗೆ ಬಂದಿದ್ದರು. ಮಗಳನ್ನ ತಿಂಡಿ ರೆಡಿ ಮಾಡಿ ಬೇಗ ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು, ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಫಾಸ್ಟಾಗಿ ಒಣಗೋದಕ್ಕಾಗ್ಬಿಟ್ಟು. ನಮ್ಮ ಮನೆ ಹತ್ರ ಅಂತೂ ಫುಲ್ಲು ಬಿಸಿಲಿರುತ್ತೆ, ಚೆನ್ನಾಗಿ ಬೇಗ ಬಟ್ಟೆಗಳು ಡ್ರೈ ಆಗಿಬಿಡುತ್ತೆ. ಬಟ್ಟೆನೆಲ್ಲ ಅದ್ರ ಜಾಗ ಸೇರಿಸ್ಬಿಟ್ಟು ಫಾಸ್ಟಾಗಿ ಬ್ರಷ್ ಮಾಡಿಕೊಂಡು ತಿಂಡಿ ತಿಂದ್ಬಿಟ್ಟು ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಅಡುಗೆ ರೆಡಿ ಮಾಡಿಕೊಂಡೆ. ಇವತ್ತು ನಮ್ಮ ಮನೇಲಿ ನಾವು ಬೋಟಿ ಗೊಜ್ಜು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಅಮ್ಮ ಪಾಪ ಕಷ್ಟಪಟ್ಟು ಕೆಳಗಿಳ್ದು ಹೋಗಿ ಬೋಟಿಗೆ ತೊಗೊಂಡು ಬಂದರು, ಅದನ್ನೆಲ್ಲ ಪಾಪ ಕ್ಲೀನ್ ಮಾಡಿಕೊಟ್ರು. ನಾನು ಅದನ್ನು ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಫಾಸ್ಟಾಗಿ ಅದಕ್ಕೆ ಏನೇನು ಬೇಕೋ ಐಟಮ್ಗಳನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ನಾವಿಲ್ಲಿ ಆಲೂಗಡ್ಡೆ ಎಲ್ಲ ಏನು ಬಳಸಿರಲಿಲ್ಲ, ಹಾಗಾಗಿ ಬಾಳೆಕಾಯಿನೇ ಒಂದು 4 ಹಾಕ್ಕೊಂಡು ಫಾಸ್ಟಾಗಿ ಹೆಚ್ಚಿಟ್ಕೊಂಡು, ಇನ್ನೇನು ನಾವು ಇಲ್ಲಿ ತರಕಾರಿನ ಯೂಸ್ ಮಾಡಲಿಲ್ಲ, ಯಾಕೆಂದರೆ ಮನೆಗೆ ತಾನೇ, ಇವಾಗ ಏನಾದರೂ ಫಂಕ್ಷನ್ ಏನು ಇರಲಿಲ್ವಲ್ಲ, ಮನೆಗೆ ಅಲ್ವಾ ಅಂದ್ಬಿಟ್ಟು ಜಾಸ್ತಿ ಏನು ನಾವು ತರಕಾರಿನ ಬಳಸಲಿಲ್ಲ. ಹಸಿ ಅವರೆಕಾಯಿ ಹಾಕಿ ಒಳ್ಳೆ ಒಂದು ಬೋಟಿ ಗೊಜ್ಜನ್ನ ತಯಾರು ಮಾಡ್ಕೊಂಡ್ವಿ ಇವತ್ತು. ಅದನ್ನು ಸ್ವಲ್ಪ ಫಸ್ಟೇ ಎಲ್ಲ ಬೇಯಿಸ್ಕೊಂಬಿಟ್ಟು ಆಮೇಲೆ ತರಕಾರಿನೆಲ್ಲ ಹಾಕ್ಕೊಂಡು ಕಾಳೆಲ್ಲ ಹಾಕ್ಕೊಂಡು ಮಸಾಲೆ ಏನಿತ್ತು ಮಸಾಲೆ ರುಬ್ಬಿಟ್ಕೊಂಡಿದ್ದೆ. ಮತ್ತು ಇದಕ್ಕೆ ನಮ್ಮಮ್ಮ ಬ್ಲೆಡ್ ಕೂಡ ತೊಗೊಂಬಂದಿದ್ರು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದನ್ನು ಎಲ್ಲ ಆ್ಯಡ್ ಮಾಡಿ ಫಾಸ್ಟಾಗಿ ವಿಷಲ್ ಕೂಗಿಸ್ಕೊಂಡು ಅದಕ್ಕೆ ಬಿಸಿ ಮುದ್ದೆನ ರೆಡಿ ಮಾಡಿಕೊಂಡೆ. ನನಗೆ ಅಷ್ಟು ಚೆನ್ನಾಗಿ ಮುದ್ದೆ ಕಟ್ಟೋದಕ್ಕೆ ಬರೋದಿಲ್ಲ ಎಲ್ಲರ ಥರ, ನನಗೆ ಹೇಗೆ ಬರುತ್ತೋ ಹಾಗೆ ಮುದ್ದೆನ ರೆಡಿ ಮಾಡಿಕೊಂಡು ಒಳ್ಳೆ ಮುದ್ದೆ ಬೋಟಿ ಗೊಜ್ಜನ್ನ ತಯಾರು ಮಾಡಿಕೊಂಡು ಒಳ್ಳೆ ಊಟ ಮಾಡಿದ್ವಿ. ಇಷ್ಟೇ ಇವತ್ತಿನ ಕಾರ್ಯಕಲಾಪ. ಸಮಯ ಕೆಟ್ಟದಾಗಿರುವಾಗ ಜನರು ನಮ್ಮ ತಪ್ಪು ಹಿಡಿತಾರೆ ಹೊರತು ನಮ್ಮ ಕೈ ಹಿಡಿಯೋದಿಲ್ಲ ಅಲ್ವಾ ಫ್ರೆಂಡ್ಸ್? ನಿಜ ತಾನೇ? ಕೆಟ್ಟದಾಯ್ತು ಅಂತ ಅಂದರೆ ಯಾರು ನಮ್ಮ ಕೈ ಹಿಡಿಯೋಕ್ಕೆ ಬರೋದಿಲ್ಲ. ಇವಳು ಏನು ತಪ್ಪು ಮಾಡ್ತಿದ್ದಾಳೆ ಅದನ್ನೇ ಸರ್ಚ್ ಮಾಡ್ತಿರ್ತಾರೆ ಅಷ್ಟೇ. ಬನ್ನಿ ಬಿಸಿ ಮುದ್ದೆ ಮತ್ತು ಬೋಟಿ ಗೊಜ್ಜು ತಿನ್ಕೊಂಡು ಆರಾಮಾಗಿ ನಿದ್ದೆ ಮಾಡೋಣ. ಇಷ್ಟೇ ಇವತ್ತಿನ ದಿನ ಫ್ರೆಂಡ್ಸ್, ಬಾಯ್.